ಆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಮಚಂದ್ರ ಅಂತ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರುತ್ತದೆ. ಸೊ ಇವತ್ತು ಮಾತಾಡೋ ವಿಷಯ ಏನಪ್ಪ ಅಂತಂದರೆ ಬ್ರೀಡಿಂಗ್ ಫಾರ್ ಮೈನರ್ ಫ್ರೂಟ್ ಕ್ರಾಪ್ಸ್. ಅಂದರೆ ಈಗ ಬರುವಂಥ ದಿನಗಳಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪರ್ಯಾಯ ಹಣ್ಣುಗಳು ಯಾವುವು, ಹಣ್ಣುಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಷಯ ಬಗ್ಗೆ ಮಾತಾಡೋಣ. ಸೊ ಅದನ್ನ ಟೈಟ್ಲ್ ಯಾವ ಥರ ಇದೆ ಅಂದರೆ ಬ್ರೀಡಿಂಗ್ ಫಾರ್ ಅನ್ಎಕ್ಸ್ಪ್ಲೋರ್ಡ್ ಅಂಡ್ ನಾವೆಲ್ ಫ್ರೂಟ್ ಕ್ರಾಪ್ಸ್ ಇನ್ ಸದರ್ನ್ ಮೈದನ್ ಟ್ರಾಕ್ಸ್ ಆಫ್ ಕರ್ನಾಟಕ. ಸೊ ಯಾಕೆ ಈ ಮೈನರ್ ಫ್ರೂಟ್ಸ್ ಇಂಪಾರ್ಟೆಂಟ್ ಅಂತಂದ್ರೆ, ಸೊ ದೀಸ್ ಫ್ರೂಟ್ಸ್ ಆರ್ ಗ್ರೋನ್ ನೈದರ್ ಕಮರ್ಷಿಯಲಿ ನಾಟ್ ಟ್ರೇಡೆಡ್ ವೈಡ್ಲಿ ಅರೌಂಡ್ ದ ವರ್ಲ್ಡ್. ಸೊ ಅಂದ್ರೆ ಡೆಫಿನೇಷನ್ ಅದರದ್ದು. ಅದೇ ಥರ ದೀಸ್ ಆರ್ ಲೆಸ್ ನೋನ್ ಫಾರ್ ದರ್ ರಿಸರ್ಚ್ ಕೂಡ ಬಹಳ ಕಡಿಮೆ ಆಗಿದೆ. ಬಟ್ ದ ಮೆಡಿಸಿನಲ್ ಪ್ರಾಪರ್ಟೀಸ್ ಬಹಳ ಇದೆ, ನ್ಯೂಟ್ರಿಟಿವ್ ವ್ಯಾಲ್ಯೂ ಬಹಳ ಇದೆ. ನೀವು ಮಾರ್ಕೆಟಿಂಗ್ ಕೂಡ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇದೆ ಇದರಲ್ಲಿ. ದೀಸ್ ಪ್ಲಾಂಟ್ಸ್ ಪೊಸೆಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ವೆಲ್ ಅಡಾಪ್ಟೇಷನ್ಸ್. ಬಹಳಷ್ಟು ಬರ ನಿರೋಧಕ ಶಕ್ತಿಯನ್ನು ಹೊಂದಿರತಂತಹ ಹಣ್ಣು ಗಿಡಗಳಿವು. ಮತ್ತೆ ಇವನ್ನ ಡಿಗ್ರೇಡೆಡ್ ಲ್ಯಾಂಡ್ಸ್ ಅಂದ್ರೆ ಚೆನ್ನಾಗಿರುವಂತ ಇಲ್ದಿರೋಂಥ ಭೂಮಿ ಅಥವಾ ಲ್ಯಾಂಡ್ ಅಲ್ಲಿ ಬೆಳಿಬಹುದು. ಲೋ ವಾಟರ್ ಅವೈಲಬಿಲಿಟಿ, ಬಹಳಷ್ಟು ಕಮ್ಮಿ ನೀರು ಸಿಗುವಂತ ಕಡೆನೂ ಬೆಳಿಬಹುದು. ಹೈ ಟೆಂಪರೇಚರ್, ಬಹಳಷ್ಟು ಟೆಂಪರೇಚರ್ ಈಗ ಆಲ್ರೆಡಿ ವಾತಾವರಣ ಬದಲಾಗ್ತಾ ಇದೆ. ಹೈ ಟೆಂಪರೇಚರ್ ಇದ್ರೂ ಕೂಡ ಚೆನ್ನಾಗಿ ಬರ್ತವೆ. ಲೆಸ್ ಕೇರ್, ಸೊ ಕೇರು ಇಲ್ಲ ಅಂದ್ರೂ ಒಂದಷ್ಟು ಚೆನ್ನಾಗಿ ಬರ್ತವೆ. ಸೊ ಜೊತೆಗೆ ಬಹಳಷ್ಟು ಗ್ರೇಟ್ ನ್ಯೂಟ್ರಿಷನ್ ವ್ಯಾಲ್ಯೂ, ಬಹಳಷ್ಟು ಇದ್ರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ಸೊ ಹಂಗಾಗಿ ಈ ಒಂದು ಕ್ರಾಪ್ಸ್ನ ಯಾವ ರೀತಿ ಬ್ರೀಡ್ ಮಾಡಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ಈ ಒಂದು ಫ್ರೂಟ್ಸ್ ಬಗ್ಗೆ, ಅವು ಬಹಳಷ್ಟು ರಿಚ್ ಇನ್ ವಿಟಮಿನ್ಸ್, ಮಿನರಲ್ಸ್, ಫೈಟೋಕೆಮಿಕಲ್ಸ್, ಇದರ ಎಕ್ಸಲೆಂಟ್ ಸೋರ್ಸ್ ಆಫ್ ಸಾಲ್ಯುಬಲ್ ಡೈಟರಿ ಫೈಬರ್ಸ್, ಮತ್ತೆ ವಿಚ್ ಹೆಲ್ಪ್ಸ್ ಇನ್ ಲೋಯರ್ ದ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹೆಲ್ಪ್ಸ್ ಇನ್ ಸ್ಮೂತ್ ಬೌಲ್ ಮೂವ್ಮೆಂಟ್ಸ್, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅದು ಇರ್ತದೆ. ಸೊ ಆಮೇಲೆ ಪ್ರೊವೈಡ್ಸ್ ಪ್ರೊಟೆಕ್ಷನ್ಸ್ ಟು ಕ್ರೋನಿಕಲ್ ಆಸ್ ವೆಲ್ ಆಸ್ ಮಿನಿ ಇನ್ಫೆಕ್ಷನ್ಸ್ ಡಿಸೀಸ್, ಬಹಳಷ್ಟು ರೋಗಗಳಿಗೆ ನಿರೋಧಕ ಶಕ್ತಿ ಕೊಡುತ್ತದೆ. ಸೊ ಹಿಂಗಾಗಿ ಜೊತೆಗೆ ಇವು ಯೂಸ್ ಫಾರ್ ಬೆಟರ್ ಡಯಟ್ ಇನ್ ಲೋಕಲ್ ಕಮ್ಯುನಿಟೀಸ್. ಸೊ ಸ್ಥಳೀಯ ಸಮುದಾಯಗಳಲ್ಲಿ ಅಥವಾ ಒಂದಷ್ಟು ಬುಡಕಟ್ಟು ಜನಾಂಗಗಳಿಗೂ ಕೂಡ ಇದು ಬಳಕೆ ಆಗುವಂತ ಅಥವಾ ಯೂಸ್ ಆಗುವಂತ ಬೆಳೆಗಳಂದ್ರೆ ನಾವು ತಪ್ಪಾಗಲ್ಲ. ಸೊ ಆ ಬೆಳೆಗಳು ಯಾವ ಅಂತ ಒಂದೊಂದು ತಿಳ್ಕೊಳ್ಳೋಣ. ಈಗ ಒಂದೇದು ರೋಸ್ ಆಪಲ್. ಸೊ ಇದು ನಾವು ನಿಮಗೆ ಸೈಂಟಿಫಿಕ್ ನೇಮು ಸೈಜಿಜಿಯಂ ಜಂಬೋಸ್ ಅಂತ ಕರಿತೀವಿ. ಇದು ಮಿಲಿಟೇಸಿಯಂ ಕುಟುಂಬಕ್ಕೆ ಸೇರಿರ್ತದೆ. ಇದನ್ನ ಯಾವ ರೀತಿ ನಾವು ಪ್ರಾಪಗೇಷನ್ ಮಾಡಬಹುದು ಅಂದ್ರೆ ಏರ್ ಲೈನ್ ಮುಖಾಂತರ ಮಾಡಬಹುದು. ಎಲ್ಲೆಲ್ಲಿ ಬೆಳಿಬಹುದಪ್ಪ ಅಂದ್ರೆ ಇದನ್ನೆಲ್ಲ ಟ್ರಾಪಿಕಲ್ ರೀಜನ್ಸ್, ನಮ್ಮ ಈ ಒಂದು ಎಲ್ಲೆಲ್ಲಿ ಮೈದಾನ ಪ್ರದೇಶ ಇದೆ ಎಲ್ಲ ಕಡೆ ಬೆಳಿಬಹುದು. ಇದು ಯಾವ ರೀತಿ ಪರಾಗಸ್ಪರ್ಶ ಮಾಡ್ಕೊಳ್ಳೋದು ಅಂದ್ರೆ ಇದು ಕ್ರಾಸ್ ಪಾಲಿನೇಟ್ ಕ್ರಾಪ್ ಇರ್ತದೆ. ಸೊ ಏನು ಇದು ಸ್ಪೆಷಲ್ ಫೀಚರ್ ರೋಸ್ ಆಪಲ್ ಅಂದ್ರೆ, ಇದು ಯುನಿಕ್ ಇಂಟ್ರಿನ್ಸಿಕ್ ಟೆಕ್ಸ್ಚರ್ ಇರ್ತದೆ. ಶುಗರ್ ಆಸಿಡ್ ಎರಡು ಬ್ಲೆಂಡ್ ಆಗಿರ್ತದೆ. ಮತ್ತೆ ಸಿಗ್ನಿಫಿಕೆಂಟ್ಲಿ ಎನ್ಹಾನ್ಸಸ್ ದ ಮಾರ್ಕೆಟ್ ಪೊಟೆನ್ಶಿಯಲ್. ಸೊ ಮಾರ್ಕೆಟ್ ಈಗ ಬರ್ತಾ ಇದೆ ಇದು ಬಹಳ. ನೆಕ್ಸ್ಟ್ ಇನ್ನೊಂದು ಇದು ವಾಟರ್ ಆಪಲ್. ಇದನ್ನ ಸೈಂಟಿಫಿಕಲಿ ಅಥವಾ ಸೈಜಿಜಿಯಂ ಅಕ್ವಿಯನಮ್ ಅಂತ ಕರಿತೀವಿ. ಇದು ಕೂಡ ಮಿಟೇಸಿಯ ಕುಟುಂಬಕ್ಕೆ ಸೇರಿದೆ. ಪ್ರಾಪಗೇಷನ್ ಸೀಡ್ಸ್ ಮುಖಾಂತರ, ಬೀಜದ ಮುಖಾಂತರ ಮಾಡಬಹುದು, ಇಲ್ಲ ಗ್ರಾಫ್ಟ್ ಕಸಿ ಕಟ್ಟು ಕೂಡ ಮಾಡಬಹುದು. ಏನ್ ಫೀಚರ್ಸ್ ಕ್ರಾಪ್ಸ್ ಅಂದ್ರೆ ಫ್ರೂಟ್ಸ್ ಆರ್ ಜ್ಯೂಸಿ ಟೈಪ್ ಇದೆ, ಕ್ರಿಸ್ಪ್ ಟೆಕ್ಸ್ಚರ್ ಇರುತ್ತೆ, ಮೈಲ್ಡ್ ಸ್ವೀಟ್ನೆಸ್ ಇರುತ್ತೆ, ಆಮೇಲೆ ಗುಡ್ ಸೋರ್ಸ್ ಆಫ್ ವಿಟಮಿನ್ಸ್ ಆಸ್ ಯೂಶುವಲ್, ಮಿನರಲ್ಸ್, ಫೈಬರ್, ಇದು ಲೋ ಕ್ಯಾಲರಿಕ್ ಕೌಂಟ್, ಮತ್ತೆ ಆಲ್ಸೋ ನೋನ್ ಫಾರ್ ದ ಹೈ ವಾಟರ್ ಕಂಟೆಂಟ್, ಜಾಸ್ತಿ ನೀರಿನ ಅಂಶ ಇರ್ತದೆ. ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ನಮ್ಮ ವಾಟರ್ ಮೆಲನ್ ತರ ಇದನ್ನ ತಿನ್ಬಹುದು. ಮತ್ತೆ ಮಿಲ್ಕ್ ಫ್ರೂಟ್ ಇನ್ನೊಂದು, ಇದನ್ನ ವೈಜ್ಞಾನಿಕವಾಗಿ ನಾವು ಏನ್ ಕರಿತೀವಿ ಅಂದ್ರೆ ಕ್ರೈಸೋಪೈಲಮ್ ಕೈನಿಟೋ ಕರಿತೀವಿ. ಸೊ ಇದ್ರದ್ದು ಕುಟುಂಬ ಸಪೋಟೇಸಿಯೆ, ಸಪೋಟಾ ಫ್ಯಾಮಿಲಿಗೆ ಬಂದಿರ್ತದೆ. ಪ್ರಾಪಗೇಷನ್ ಯಾವ ರೀತಿ ಮಾಡ್ತೀವಪ್ಪ ಇದನ್ನಂದ್ರೆ ಸೀಡ್ಸ್ ಮುಖಾಂತರ ಮಾಡಬಹುದು, ಕಸಿ ಮುಖಾಂತರ ಮಾಡಬಹುದು. ಗ್ರೋಯಿಂಗ್ ಏರಿಯಾ ಅಂದ್ರೆ ಎಲ್ಲ ಟ್ರೋಪಿಕಲ್ ಮತ್ತು ಸಬ್ ಟ್ರೋಪಿಕಲ್ ಕಡೆ ಎರಡು ಕಡೆ ಬೆಳೀತಾರೆ. ಪಾಲಿನೇಷನ್, ಇದು ಪಾಲಿನೇಷನ್ ಹೆಂಗಂದ್ರೆ ಪರಾಗಸ್ಪರ್ಶ, ಸ್ವಪರಾಗಸ್ಪರ್ಶ, ಇದು ಬೇರೆ ಕ್ರಾಸ್ ಪಾಲಿನೇಟರ್ ಅಂತ ಕರಿತೀವಲ್ಲ ಆ ಥರ. ನೆಕ್ಸ್ಟ್ ಎಲ್ಲಿ ಇದು ಏನು ಸ್ಪೆಷಲ್ ಫೀಚರ್ಸ್ ಅಂದರೆ ಹೈ ವ್ಯಾಲ್ಯೂಡ್ ಕ್ರಾಪು, ಇದು ಮಿಲ್ಕಿ ಮತ್ತು ಜೆಲ್ಲಿ ಲೈಕ್ ಪಲ್ಪ್ ಇರುತ್ತೆ, ರಿಚ್ ಕಂಟೆಂಟ್ ಆಕ್ಸಿಡೆಂಟ್ ಅಂದರೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರ್ತದೆ ಇದರಲ್ಲಿ. ನೆಕ್ಸ್ಟ್ ಬಂದರೆ ವುಡ್ ಆ್ಯಪಲ್. ವುಡ್ ಆ್ಯಪಲ್ನ ನಾವು ಸೆಮಿನೋಯಿಯಾ ಅಸಿಡಿಸಿಮಾ ಅಂತ ಸೈಂಟಿಫಿಕಲಿ ಕರಿತೀವಿ. ಇದು ಫ್ಯಾಮಿಲಿ ಬಂದ್ಬಿಟ್ಟು ರೂಟೇಸಿಯೆ. ಯಾವ ರೀತಿ ಇದನ್ನ ನಾವು ಪ್ರಾಪಗೇಷನ್ ಮಾಡ್ತೀವಪ್ಪ ಅಂದರೆ ಸೀಡ್ಸ್ ಮುಖಾಂತರ ಇರ್ಬೋದು, ಸಾಫ್ಟ್ ಫುಡ್ ಗ್ರಾಫ್ಟಿಂಗ್ ಇರ್ಬೋದು, ಅಥವಾ ಬಡಿಂಗ್ ಮುಖಾಂತರ ಇರ್ಬೋದು. ಪಾಲಿನೇಷನ್ ಬಂದು ಇದು ಕ್ರಾಸ್ ಪಾಲಿನೇಷನ್. ನ್ಯೂಟ್ರಿಷನ್ ವ್ಯಾಲ್ಯೂ ಏನಪ್ಪ ಇರುತ್ತೆ ಅಂದರೆ ಪಲ್ಪು 134 ಕಿಲೋ ಕ್ಯಾಲರೀಸ್ ಪರ್ 100 ಗ್ರಾಮ್ದಷ್ಟು ತೂಕ ಕೊಡುತ್ತೆ ಇದು. ಮತ್ತು 31 ಗ್ರಾಮ್ ಕಾರ್ಬೋಹೈಡ್ರೇಟ್ಸು, 3 ಗ್ರಾಮ್ ಪ್ರೋಟೀನು, ಹೈ ಡೈಟರಿ ಫೈಬರು. ಇಟ್ ಇಸ್ ಆಲ್ಸೋ ರಿಚ್ ಇನ್ ದ ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ಇದು ಭಾಳಷ್ಟು ಒಳ್ಳೆಯ ಫ್ರೂಟ್ ಕೊಡುತ್ತೆ ನಮ್ಮದು. ನೆಕ್ಸ್ಟ್ ಜಾಮೂನು. ಸೊ ಇದು ಜೈಜಿಜಿಯಂ ಕುಮಿನ್ ಅಂತ ಕರಿತೀವಿ. ಇದು ಮಿಟೇಸಿಯ ಕುಟುಂಬ ಸೇರಿರುತ್ತೆ.
ಯಾವ ರೀತಿ ಇದನ್ನ ಪ್ರಾಪಗೇಷನ್ ಮಾಡ್ತೀವಿ ಅಂದರೆ ಕ್ಲೋನಲ್ ಸೆಲೆಕ್ಷನ್ ಮುಖಾಂತರ ಮಾಡ್ತೀವಿ, ಸಾಫ್ಟ್ ಫುಡ್ ಗ್ರಾಫ್ಟಿಂಗ್ ಕೂಡ ಮಾಡ್ತೀವಿ. ಆಮೇಲೆ ಪಾಲಿನೇಷನ್ ಬಂದು ಕ್ರಾಸ್ ಪಾಲಿನೇಟರ್ ಕ್ರಾಪು. ಏನು ಸ್ಪೆಷಲ್ ಇರೋದು ಅಂದರೆ ಫ್ರೂಟ್ಸ್ ಆರ್ ವ್ಯಾಲ್ಯೂಡ್ ಫಾರ್ ಇಟ್ಸ್ ಆಂಟಿ ಡಯಾಬಿಟಿಕ್, ಆಂಟಿ ಆಕ್ಸಿಡೆಂಟು ಅಂಡ್ ಡೈಜೆಸ್ಟಿವ್ ಪ್ರಾಪರ್ಟೀಸ್ ವಿತ್ ಹೈ ಡಯಟ್ರಿ ಫೈಬರು, ವಿಟಮಿನ್ ಸಿ, ಐರನ್ನು ಮತ್ತು ಆಂಥೋಸೈನಿನ್ ಕಂಟೆಂಟು. ಮತ್ತು ಒಂದು ಲಾಂಗಾನ್ ಅಥವಾ ಡ್ರಾಗನ್ಸ್ ಐ ಫ್ರೂಟು, ಇದು ವೈಜ್ಞಾನಿಕವಾಗಿ ಡಿಮೋಕಾರ್ಪಸ್ ಲಾಂಗಾನ್ ಅಂತ ಕರಿತೀವಿ. ಕುಟುಂಬ ಬಂದ್ಬಿಟ್ಟು ಸಪಿನೋಡೇಸಿಯೆ. ಯಾವ ರೀತಿ ಇದನ್ನ ಪ್ರಾಪಗೇಷನ್ ಮಾಡ್ತೀವಿ ಅಂದರೆ ಸೀಡ್ಸ್ ಮುಖಾಂತರ, ಗ್ರಾಫ್ಟಿಂಗ್ ಮುಖಾಂತರ, ಬಡ್ಡಿಂಗ್ ಮುಖಾಂತರ, ಏರ್ ಲೇಯರಿಂಗ್ ಮಾಡ್ತೀವಿ. ಮತ್ತು ಇದು ಕ್ರಾಸ್ ಪಾಲಿನೇಟರ್ ಕ್ರಾಪೆ. ಇದರದ್ದು ಸ್ಪೆಷಲ್ ಏನಪ್ಪ ಅಂದರೆ ಫ್ರೂಟ್ಸ್ ಆರ್ ರಿಚ್ ಇನ್ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಮು ಮತ್ತು ಪಾಲಿಫಿನಾಲ್ ಆಕ್ಸಿಡೆಂಟ್ಸ್. ಅದೇ ಥರ ಯೂಸ್ಡ್ ಫಾರ್ ರಿಡ್ಯೂಸ್ ಸ್ಟ್ರೆಸ್ಸು, ಇಂಪ್ರೂವಿಂಗ್ ಸ್ಲೀಪ್ ಆ್ಯಂಡ್ ಬೂಸ್ಟಿಂಗ್ ಬ್ಲಡ್ ಸರ್ಕ್ಯುಲೇಷನ್. ಅಂದರೆ ನಿದ್ದೆ ಸರಿಯಾಗಿ ಬರಲ್ಲ ಅಂದರೆ ಇದನ್ನ ತಿಂದರೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಬರುತ್ತೆ, ಕಾಮನ್ ಆಗಿ ಹೇಳ್ಬೇಕಂದ್ರೆ. ಮತ್ತು ಸ್ಟಾರ್ ಫ್ರೂಟು ಅಥವಾ ಕ್ಯಾರಂಬೋಲಾ, ಇದು ಬಂದ್ಬಿಟ್ಟು ವೈಜ್ಞಾನಿಕವಾಗಿ ನಾವೇನು ಕರಿತೀವಿ ಇದನ್ನ ಅಂದರೆ ಅವೆನ್ನೋವಾ ಕ್ಯಾರಂಬೋಲಾ. ಇದು ಕುಟುಂಬ ಬಂದ್ಬಿಟ್ಟು ಆಕ್ಸಾಲಿಡೇಸಿಯೆ. ಯಾವ ರೀತಿ ಇದನ್ನ ಪ್ರಾಪಗೇಷನ್ ಮಾಡ್ತೀವಿ ಅಂದರೆ ಸಾಫ್ಟ್ ಫುಡ್ ಗ್ರಾಫ್ಟಿಂಗು ಅಥವಾ ಏರ್ ಲೇಯರಿಂಗ್ ಮುಖಾಂತರ ಮಾಡ್ತೀವಿ. ಆಮೇಲೆ ಪಾಲಿನೇಷನ್ನು, ಇದು ಕೂಡ ಕ್ರಾಸ್ ಪಾಲಿನೇಟರ್ ಕ್ರಾಪೆ. ಆಮೇಲೆ ಇದು ಯಾವುದು ಇಂಪಾರ್ಟೆಂಟ್ ಫೀಚರ್ಸ್ ಇದೆ ಅಂದರೆ ಲೋ ಕ್ಯಾಲರಿಕ್ ಕಂಟೆಂಟು, ಹೈ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು, ಗ್ರೇಟ್ ಡಯಟ್ರಿ ಫ್ರೆಂಡ್ಲಿ ಫ್ರೂಟು ವಿತ್ ಹೈ ಫೈಬರ್ ಆ್ಯಂಡ್ ವಿಟಮಿನ್ ಸಿ, ಇದು ಕೂಡ. ನೆಕ್ಸ್ಟ್ ಬಂದು ಡೇಟ್ ಪಾಮು, ಇದು ಕೂಡ ಹಳೆಯ ಫ್ರೂಟು. ಇದನ್ನು ಪೊಯನಿಕ್ಸ್ ಡಕ್ಟೈಲಿಫೆರಾ ಅಂತ ಕರಿತೀವಿ. ಪ್ರಾಪಗೇಷನ್ ಬಂದು ಸೀಡ್ಸ್ ಮುಖಾಂತರ ಮಾಡ್ಬೋದು, ಆಫ್ ಶೂಟ್ಸು ಸಕ್ಕರ್ಸ್ ಮುಖಾಂತರ ಮಾಡ್ಬೋದು, ಟಿಶ್ಯೂ ಕಲ್ಚರ್ ಮುಖಾಂತರ ಕೂಡ ಮಾಡ್ಬೋದು. ಪಾಲಿನೇಷನ್ ಬಂದು ಕ್ರಾಸ್ ಪಾಲಿನೇಟರ್ ಕ್ರಾಪೆ. ನ್ಯೂಟ್ರಿಟಿ ವ್ಯಾಲ್ಯೂ ಬಂದರೆ 270ರಿಂದ 300 ಕಿಲೋ ಕ್ಯಾಲರೀಸ್ 100 ಗ್ರಾಮ್ಸ್ಗೆ ಕೊಡುತ್ತೆ. 60ರಿಂದ 75 ಗ್ರಾಮ್ ಕಾರ್ಬೋಹೈಡ್ರೇಟ್ಸು, 2ರಿಂದ 3 ಗ್ರಾಮ್ ಪ್ರೋಟೀನು, ಹೈ ಡಯಟರಿ ಫೈಬರು. ಇಟ್ಸ್ ಆಲ್ಸೋ ರಿಚ್ ಇನ್ ದ ವಿಟಮಿನ್ ಬಿ ಕಾಂಪ್ಲೆಕ್ಸು, ಪೊಟ್ಯಾಷಿಯಮು, ಮೆಗ್ನೀಷಿಯಮ್ ಅಂಡ್ ಆಂಟಿ ಆಕ್ಸಿಡೆಂಟ್ಸು. ಮತ್ತು ಕಾರ್ಡಿಯ ಮಿಕ್ಸ ಅಥವಾ ಚಳ್ಳೆಹಣ್ಣು, ವೈಜ್ಞಾನಿಕ ಕಾರ್ಡಿಯ ಮಿಕ್ಸ್ ಅಂತ ಕರಿತೀವಿ. ಇದು ಬೊರಾಗಿನೇಸಿಯಾ ಫ್ಯಾಮಿಲಿಗೆ ಬರ್ತದೆ, ಅಂದರೆ ಕುಟುಂಬಕ್ಕೆ ಸೇರುತ್ತೆ. ಪ್ರಾಪಗೇಷನ್ ಬಂದು ಸೀಡ್ಸ್ ಮುಖಾಂತರ ಮಾಡ್ಬೋದು ಅಥವಾ ಕಟಿಂಗ್ಸ್ ಮುಖಾಂತರ ಮಾಡ್ಬೋದು. ಪಾಲಿನೇಷನ್ ಬಂದು ಏನು ಕ್ರಾಸ್ ಪಾಲಿನೇಟರ್ ಕ್ರಾಪು. ನ್ಯೂಟ್ರಿಟಿವ್ ವ್ಯಾಲ್ಯೂ ಬಂದರೆ ಡೆಸಿಡೇಸ್ ಫ್ರೂಟು, ಟ್ರೀ ನೋನ್ ಫಾರ್ ಇಟ್ಸ್ ಸ್ಟಿಕ್ಕಿ ಮ್ಯೂಸಿಲೇಜಿನಸ್ ಪಲ್ಪು, ಕಂಟೈನ್ಸ್ ಪಾಲಿಫಿನಾಲ್ಸು, ಫ್ಲೇವನಾಯ್ಡ್ಸು ಆ್ಯಂಡ್ ಕ್ಯಾರಟನಾಯ್ಡ್ಸು, ಟ್ರೆಡಿಷನಲ್ ಮೆಡಿಸಿನ್ ಫಾರ್ ರೆಸ್ಪಿರೇಟರಿ ಟಿಶ್ಯೂಸು, ಡೈಜೆಷನ್ನು ಆ್ಯಂಡ್ ಜಾಯಿಂಟ್ ಪೇನ್ ರಿಲೀಫ್ ಕೂಡ ಈ ಚಳಿಹಣ್ಣು ಬಳಸ್ತಾರೆ. ಮತ್ತು ಬೇಲ್ ಫ್ರೂಟು, ವೈಜ್ಞಾನಿಕವಾಗಿ ಇದನ್ನ ಎಗಲ್ ಮಾರ್ಮೆಲಸ್ ಅಂತ ಕರಿತೀವಿ. ಕುಟುಂಬ ಬಂದು ರುಟೇಸಿಯೆ. ಪ್ರಾಪಗೇಷನ್ ಬಂದು ಸೀಡ್ಸ್ ಮುಖಾಂತರ ಮಾಡ್ಬೋದು, ರೂಟ್ ಸಕ್ಕರ್ಸು ಅಥವಾ ಬಡ್ಡಿಂಗ್ ಮುಖಾಂತರ ಮಾಡ್ಬೋದು. ಆಮೇಲೆ ಪಾಲಿನೇಷನ್ ಒಂದು, ಇದು ಕೂಡ ಕ್ರಾಸ್ ಪಾಲಿನೇಟರ್ ಕ್ರಾಪೆ. ನ್ಯೂಟ್ರಿಟಿವ್ ವ್ಯಾಲ್ಯೂ ಅದು ಫೀಚರ್ಸ್ ಬಂದುಬಿಟ್ರೆ ನೋನ್ ಫಾರ್ ಇಟ್ಸ್ ಹಾರ್ಡ್ ಶೆಲ್ಲು, ಆರೋಮೆಟಿಕ್ ಪಲ್ಪು, ಲಾಂಗ್ ಶೆಲ್ಫ್ ಲೈಫು, ರಿಚ್ ಇನ್ ಡಯಟ್ರಿ ಫೈಬರು, ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸು, ಹೆಲ್ಪ್ಸ್ ಇನ್ ಡೈಜೆಸ್ಟಿವ್ ಹೆಲ್ತು, ಇಮ್ಯುನಿಟಿ, ಡಿಟಾಕ್ಸಿಫಿಕೇಷನ್ ಆ್ಯಂಡ್ ಕೂಲಿಂಗ್ ಎಫೆಕ್ಟ್ ಕೂಡ ಇದ್ರದ್ದು. ಇದು ಕರೋಂಡ, ಇದನ್ನು ವೈಜ್ಞಾನಿಕವಾಗಿ ಕ್ಯಾರಿಸಾ ಕರೋಂಡಾಸ್ ಕರಿತೀವಿ. ಕುಟುಂಬ ಬಂದು ಅಪೋಸೈನೇಸಿಯಾ ಅಂತೀವಿ. ಪ್ರಾಪಗೇಷನ್ ಅಥವಾ ಏನು ಮಾಡೋದು ಸೀಡ್ಸ್ ಮುಖಾಂತರ ಮಾಡ್ಬೋದು, ಸ್ಟೆಮ್ ಕಟಿಂಗ್ಸ್ ಮಾಡ್ಬೋದು, ಬಡ್ ಗ್ರಾಫ್ಟಿಂಗ್ ಮಾಡ್ಬೋದು, ಇವನ್ ಏರ್ ಲೇಯರಿಂಗ್ ಕೂಡ ಮಾಡ್ಬೋದು. ಪಾಲಿನೇಷನ್ ಮುಂದೆ ಏನು ಕ್ರಾಸ್ ಪಾಲಿನೇಟರ್ ಕ್ರಾಪೆ. ನ್ಯೂಟ್ರಿಟಿವ್ ವ್ಯಾಲ್ಯೂ ಬಂದರು ರಿಚ್ ಇನ್ ಬೂಸ್ಟಿಂಗ್ ಇಮ್ಯುನಿಟಿ, ಏಡಿಂಗ್ ಡೈಜೆಷನ್ನು, ಅನೆಮಿಯಾ, ಸಪೋರ್ಟಿಂಗ್ ಹಾರ್ಟ್ ಹೆಲ್ತ್ ಡ್ಯೂ ಟು ಇಟ್ಸ್ ಗುಡ್ ಸೋರ್ಸಸ್ ಆಫ್ ಐರನ್ನು ಮತ್ತು ಆಂಟಿ ಆಕ್ಸಿಡೆಂಟ್ಸು ಮತ್ತು ವಿಟಮಿನ್ಸು. ನೆಕ್ಸ್ಟ್ ಬಂದು ರಾಂಪುಲ್ ಅಥವಾ ಅನೋನಾ ರೆಟಿಕ್ಯುಲೇಟಾ. ಕುಟುಂಬ ಬಂದು ಅನಾನೇಸಿಯಾ. ಪ್ರಾಪಗೇಷನ್ ಬಂದು ಸಾಫ್ಟ್ ಫುಡ್ ಗ್ರಾಫ್ಟಿಂಗು ಅಥವಾ ಪ್ಯಾಚ್ ಬಡ್ಡಿಂಗು ಅಥವಾ ಏರ್ ಲೇಯರಿಂಗು. ಪಾಲಿನೇಷನ್ ಬಂದು ಕ್ರಾಸ್ ಪಾಲಿನೇಷನ್ನು. ಸ್ಪೆಷಲ್ ಫೀಚರ್ಸ್ ಬಂದು ಹಾರ್ಟ್ ಶೇಪ್ಡ್ ಇರ್ತದೆ, ಇದು ರಫ್ ಟೆಕ್ಸ್ಚರ್ಡ್ ಫ್ರೂಟು, ಇಟ್ ಈಸ್ ರಿಚ್ ಇನ್ ವಿಟಮಿನ್ ಸಿ, ಕ್ಯಾಲ್ಶಿಯಮು, ಐರನ್ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ಸು. ಮತ್ತು ಹಾಕ್ ಪ್ಲಮ್ ಅಥವಾ ಯೆಲ್ಲೋ ಮಾಮ್ ಬಿನ್, ಇದು ವೈಜ್ಞಾನಿಕವಾಗಿ ಸ್ಪಾಂಡಿಯಸ್ ಮಾಮ್ ಬಿನ್ ಅಂತ ಕರೀತೀವಿ.